ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೇ ಥರದ ಗೊಂದಲದ ವಾತಾವರಣ ಯಾವ ವಿಚಾರದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಸರ್. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲೇ ಬಿಜೆಪಿ ಏನು ಹೇಳ್ಕೊಂಡು ಬಂತು ಅಂತ ನೋಡೋದಾದರೆ ಬಿಜೆಪಿ ಅಥವಾ NDA ಈ ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ಅಥವಾ INDIA ಮೈತ್ರಿಕೂಟ ವಿರೋಧಿಸ್ತಾ ಇದೆ. ಮಹಿಳೆಯರು ಬೆಳೆಯುವುದು ಈ ಕಾಂಗ್ರೆಸ್ ಅಥವಾ INDIA ಮೈತ್ರಿಕೂಟಕ್ಕೆ ಒಪ್ಪಿಗೆ ಇಲ್ಲ. ಈ ಥರದ ಒಂದಷ್ಟು ವಿಮರ್ಶೆಗಳು ಹೊರಗಡೆ ಬಂತು. ಅಸಲಿಗೆ ಮಹಿಳಾ ಮೀಸಲಾತಿ ಮತ್ತು ಆ ಕ್ಷೇತ್ರ ವಿಂಗಡಣೆ ಅಂದಾಗ ಏನು ಸರ್ ಅದು? ಸರ್ ನಾನು ಮೇಡಮ್ ನಿಮಗೆ ಹೇಳೋದು ಬಹಳ ಸಿಂಪಲ್ ಇದೆ. ಮಹಿಳಾ ಮೀಸಲಾತಿ ಬಿಲ್ಲು ಮತ್ತು ಡಿಲಿಮಿಟೇಷನ್ ಕ್ಷೇತ್ರ ವಿಂಗಡಣೆ ಬಿಲ್ಲನ್ನು ಒಟ್ಟಿಗೆ ತಂದರು. ನಾನೊಂದು ಮರು ಪ್ರಶ್ನೆ, ಈಗ ನೀವು ಮಹಿಳಾ ಮೀಸಲಾತಿ ಪರ ಇದ್ದೀರಿ, ಯಾಕೆಂದರೆ ನೀವು ಮಹಿಳೆ ಇದ್ದೀರಿ. ಡಿಲಿಮಿಟೇಷನ್ ವಿರುದ್ಧ ನೀವು ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಮ ವೋಟನ್ನು ಡಿವೈಡ್ ಆಗಿ ಮಾಡ್ತೀರಿ, ಒಂದೇ ವೋಟ್ ಇರೋದು ನಿಮಗೆ. ಸಿ ಇಫ್ ಯು ಆರ್ ಅಗೇನೆಸ್ಟ್ ದಿ ಡಿಲಿಮಿಟೇಷನ್, ಕ್ಷೇತ್ರ ವಿಂಗಡಣೆಗೆ ನೀವು ವಿರುದ್ಧ ಇದ್ದೀರಿ ಅಂತ ಅಂದ್ಕೊಳ್ಳೋಣ. ನಾನು ವೋಟ್ ಹಾಕಕ್ಕೆ ಇಷ್ಟ ಇಲ್ಲ. ಬಟ್ ಮಹಿಳಾ ಮೀಸಲಾತಿಗೆ ನೀವು ಪರ ಇದ್ದೀರಿ. ಹೌದು, ವೋಟ್ ಇರೋದು ಒಂದೇ. ನೀವು ನಿಮ್ಮ ಒಂದು ವೋಟಲ್ಲಿ ಅಲ್ಲಿ ಇರೋದು ಒಂದೇ ವೋಟ್ ಪಾರ್ಲಿಮೆಂಟಲ್ಲಿ. ಮಹಿಳಾ ಮೀಸಲಾತಿಗೆ ಒಂದು ವೋಟು ಮತ್ತು ಡಿಲಿಮಿಟೇಷನಿಗೆ ಒಂದು ವೋಟನ್ನು ಎರಡು ಸಾರಿ ಚುನಾವಣೆ ನಡೆದಿಲ್ಲ ಅಲ್ಲಿ. ಚುನಾವಣೆ ಮತ ಎಣಿಕೆ ನಡೆದಿರ್ತಕ್ಕಂಥದ್ದು ಎರಡು ಸೇರಿಸಿ ನೀವು ಡಿಲಿಮಿಟೇಷನಿಗೆ ನಾನು ವಿರುದ್ಧ ಮಾಡಿದ್ರೆ ನಾನು ಮಹಿಳಾ ಮೀಸಲಾತಿಗೂ ವಿರುದ್ಧ ಮಾಡ್ದಂಗೆ ಆಗುತ್ತೆ. ಇದು ದೇಶದ ಜನರಿಗೆ ಟೊಪ್ಪಿ ಅಂತ ಅನ್ಸಲ್ವಾ? ನಿಮ್ಗೇನು ಅನ್ಸುತ್ತೆ? 2023 ಅದನ್ನ ವಿಚಾರ ಇನ್ನೊಂದು ಹೇಳ್ತೇನೆ ನಾನು ಹೇಳಿ. ಇದರೊಳಗೆ ನಾಟ್ ಅಕ್ಸೆಪ್ಟೆಡ್ ಅಲ್ಲ, ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಅಲ್ಲ, ಇಟ್ ಈಸ್ ಇಂಪಾಸಿಬಲ್. ಸಿ I am congressman. I wanted to vote for the women reservation. ಮಹಿಳಾ ಮೀಸಲಾತಿ ಪರವಾಗಿ ನಾನು ವೋಟ್ ಹಾಕಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ಡಿಲಿಮಿಟೇಷನಿಗೆ ವಿರುದ್ಧ ಇದ್ದೇನೆ. ನನ್ನ ವೋಟನ್ನು ನಾನು ಡಿಲಿಮಿಟೇಷನಿಗೆ ವಿರುದ್ಧ ಇದ್ದೀನಿ ಅಂತ ನಾನು ವೋಟ್ ಹಾಕಿದರೂ ಕೂಡ ಅದು ಮಹಿಳಾ ಮೀಸಲಾತಿಗೂ ವಿರುದ್ಧ ಆಗುತ್ತೆ. ಆದರೆ ಇವರು ಅದನ್ನು ಏನು ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಇದು ಹೋಗಿ ಮಹಿಳಾ ಮೀಸಲಾತಿ ನಾನು ಡಿಲಿಮಿಟೇಷನ್ ವಿರುದ್ಧ ಕೊಟ್ಟರು ಮಹಿಳಾ ಮೀಸಲಾತಿ ವಿರುದ್ಧ ಇವ್ರು ವೋಟ್ ಮಾಡಿದ್ರು ಅಂತಾನೆ ಪ್ರಚಾರ ಮಾಡಿದ್ರು. ತಾತ್ವಿಕ ಕಾರಣವೇ ಇಲ್ಲ ಹಾಗಾದ್ರೆ, ಕೇವಲ ಮಕ್ಮಲ್ ಟೋಪಿ. ಅದು ಯಾತಕ್ಕೆ ಏನು ಹೇಳಿದೆ, ಅದು ಅಕಸ್ಮಾತ್ ಆ ಉದ್ದೇಶ ಇರಲಿಲ್ಲ ಅಂತಾದರೆ, ನಾನು ಹೇಳೋದು ಆ ಉದ್ದೇಶ ಇರಲಿಲ್ಲ ಅಂತಾದರೆ ಇವ್ರು ಮಾಡಬೇಕಾದ ಕೆಲಸ ಏನಂದರೆ 29ಕ್ಕೆ ಸೆಷನ್ ಕರಿಬೋದಾಗಿತ್ತು, ಮಿಡ್ ಸೆಷನ್ ಕರಿಯೋದು ಅಥವಾ ಅವಾಗಲೇ ಕರಿಬೋದಾಗಿತ್ತು, ರೆಗ್ಯುಲರ್ ಸೆಷನಲ್ಲೇ ಕರಿಬೋದಾಗಿತ್ತು. ಈಗ 14 ಜನ MPಸು ಚುನಾವಣೆಯಲ್ಲಿದ್ದಾರೆ ವೆಸ್ಟ್ ಬೆಂಗಾಳಲ್ಲಿ, ಮತ್ತು ಅವರು MPಗಳು ಯಾರು ಎಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಚುನಾವಣೆಯಲ್ಲಿದ್ದಾರೆ. ಅವ್ರು ಬಂದು ಇಲ್ಲಿ 3 ದಿನ ಡಿಸ್ಕಷನ್ ಭಾಗವಹಿಸ್ಬೇಕಾ? ಏನು ಮೋದಿ ಉದ್ದೇಶ ಏನು, ಅಮಿತ್ ಶಾ ಉದ್ದೇಶ ಏನು? ಸಿ 100% ಇಟ್ ಇಸ್ ಎ ಬ್ಲ್ಯಾಕ್ ಮೈಲ್. ಇದು ಒಂದು ರೀತಿ ದರೋಡೆ. ಪ್ರಜಾಪ್ರಭುತ್ವವನ್ನು ಪ್ರಜಾತಂತ್ರವನ್ನು ಕೊಲ್ತಕ್ಕಂಥ ರೀತಿ. ಜನರಿಗೆ ಒಂದು ಮೆಸೇಜ್ ಕೊಡಬೇಕಾಗಿದೆ, ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ. ನಾವು ಮಹಿಳೆಯರ ಮೀಸಲಾತಿ ತಂದ್ವಿ, ಆದರೆ ಕಾಂಗ್ರೆಸ್ನವ್ರು ಒಪ್ಪಿಗೆ ಕೊಡಲಿಲ್ಲ ಅಂತ ಮಹಿಳೆಯರಿಗೆ ಹೇಳಿದ್ದು. ನಾನು ಹೇಳ್ತಕ್ಕಂಥದ್ದಂದರೆ, ಮಹಿಳೆಯರಿಗೆ ಮೀಸಲಾತಿ ಪರವಾಗಿ 2023ರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನೆ, ತಂದಿದ್ದಾರೆ. ಅದಕ್ಕೆ ಇಡೀ ಸದನ ಒಪ್ಪಿಗೆ ಕೊಟ್ಟಿದೆ. ಆ ಸದನ ಒಪ್ಪಿಗೆ ಕೊಟ್ಟಿದ್ರೊಳಗೆ ಒಂದು ಸೆಂಟೆನ್ಸ್ ಇದೆ. ಅದರೊಳಗೆ ಏನಿದೆ ಅಂತಂದರೆ, ಏಪ್ರಿಲ್ 1, 2011ರಿಂದ ಸೆನ್ಸಸ್ ನಡೆದಿಲ್ಲ. ಈ ದೇಶದ ಪ್ರತಿ 52ನೇ ಇಸ್ವಿಯಿಂದ 2011 ಮಾರ್ಚ್ 31ರವರೆಗೆ ಸೆನ್ಸಸ್ ನಡೆದಿದೆ, ಪ್ರತಿ 10 ವರ್ಷಕ್ಕೆ. ಆ 10 ವರ್ಷದ ನಂತರ ಇವ್ರ ಅವಧಿನಲ್ಲಿ ಆಗಬೇಕಾಗಿತ್ತು, 21ಕ್ಕೆ ಸೆನ್ಸಸ್ ಆಗಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕೆ ಇವ್ರೇನು ಮಾಡಿದ್ರು, 23ಕ್ಕೆ ಒಪ್ಪಿಗೆ ಕೊಟ್ಟರು ಮಹಿಳಾ ಮೀಸಲಾತಿಗೆ. ಸೆನ್ಸಸ್ ಮಾಡಿಬಿಟ್ಟು ಆಮೇಲೆ ಡಿಲಿಮಿಟೇಷನ್ ಮಾಡಿ ಅಂತ. ಡಿಲಿಮಿಟೇಷನ್ ಮಹಿಳಾ ರಿಸರ್ವೇಷನ್ ತರಬೇಕು ಅನ್ನೋದಕ್ಕೆ. ಅದನ್ನು ಈಗ ಅದನ್ನು ಚರ್ಚೆಗೆ ತಗೋಬೋದಾಗಿತ್ತಲ್ಲ. ಅದನ್ನು ಈಗ ಸೆನ್ಸಸ್ ನಡೀತಾ ಇದೆಯಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರದ್ದು ಒತ್ತಾಯ ಏನಂತ ಹೇಳಿದ್ರೆ ಅಂದರೆ, ಈ ಸೆನ್ಸಸ್ಸಿನ ಜೊತೆಗೆ ಜಾತಿ, ಧರ್ಮ ಮತ್ತು ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಉದ್ಯೋಗ ಇಲ್ಲ, ಎಷ್ಟು ಜನರಿಗೆ ಸ್ಥಿತಿವಂತರಿದ್ದಾರೆ, ಎಷ್ಟು ಜನರಿಗೆ ಭೂಮಿ ಇಲ್ಲ, ಎಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಇಡೀ ದೇಶದ 140 ಕೋಟಿ ಜನರ
ವ್ಯವಸ್ಥೆನ ನೋಡಿದೆ. ಮಕ್ಕಳು ಎಷ್ಟು ಜನ ಇದ್ದಾರೆ, ವಯಸ್ಸಾದವರು ಎಷ್ಟು ಜನ ಇದ್ದಾರೆ, ಈ ದೇಶದ ಭವಿಷ್ಯ ಯೋಜನೆಗಳನ್ನು ರೂಪಿಸುವಾಗ ಇವೆಲ್ಲವೂ ಇದ್ದರೆ ಯೋಜನೆಗಳನ್ನು ಯಶಸ್ವಿಯಾಗಿ ಯೋಜನೆಗಳನ್ನು ರೂಪಿಸೋಕ್ಕೆ ಒಂದು 5% 10% ವ್ಯತ್ಯಾಸ ಇರಲಿ, ಬಟ್ ನಿಯರೆಸ್ಟ್ ದಿ ಟ್ರೂತ್ ಕ್ಯಾನ್ ಬಿ ಡನ್ ಅನ್ನೋದು. ಸಿ ಅದೇ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಬೇಕಾಗಿತ್ತು. ವುಮನ್ ರಿಸರ್ವೇಷನ್ನು ಆ ಸಂದರ್ಭದಲ್ಲಿ ಅದು ಡಿಲಿಮಿಟೇಷನ್ ಮಾಡಿದ ತಕ್ಷಣ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಅವರು ಚರ್ಚೆಗೆ ತಗೊಳ್ಳಿಲ್ಲ? ನೀವು ಹೇಳಿದ ಹಾಗೆ ಮೀಸಲಾತಿಯನ್ನ ಕೊಡೋದಕ್ಕಿರುವಂಥ ಮೂಲ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಜನಗಣತಿಯೇ ಆಗಿರೋದ್ರಿಂದಾಗಿ ಹೌದು, ಜನಗಣತಿ ಆಧಾರದಲ್ಲೇ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ತರಾತುರಿಯ ನಿರ್ಧಾರ ತಗೊಂಡ್ರು ಅಂತಾನೆ. ತರಾತುರಿಯಲ್ಲ, ಉದ್ದೇಶಪೂರ್ವಕವಾಗಿ ಈ ದೇಶ ಜನರಿಗೆ ಪ್ರಜಾಪ್ರಭುತ್ವಕ್ಕೆ ಮಕ್ಮಾಲ್ ಟೋಪಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ತೀರ್ಮಾನ. 29 ಚುನಾವಣೆಗೆ ಹಂಗಾದ್ರೆ NDA ಆತಂಕ ಇದೆ 100%. ಅದು ಪ್ರಿಪರೇಷನ್. ಇದು ಈಗ 23ರ ಮಹಿಳಾ ಮೀಸಲಾತಿ ಬಿಲ್ಲನ್ನೇ ಮತ್ತೆ ವಾಪಸ್ ಮಂಡಿಸ್ಬೋದಿತ್ತಲ್ಲ. ಸರ್ಕಾರಿ ಆದೇಶ ಮಾಡಬೇಕಾಗಿತ್ತು, ಒಪ್ಪಿಗೆ ಕೊಟ್ಟಿದೆ ಸದನ, ಕೇಂದ್ರ ಸರ್ಕಾರ ಆದೇಶ ಮಾಡಬೇಕಾಗಿತ್ತು. ಆದೇಶ ಮಾಡೋಕ್ಕಾಗಲಿಲ್ಲ, ಅದನ್ನು ಪುನರ್ವಿಚಾರಣೆ ಮಾಡಬೇಕು ಅಂದರೆ ಅದೇ ವಿಧೇಯಕನ ಈಗ ಏನಂದರೆ ನಿಯಮದೊಳಗೆ 10 ಮಸೂದೆನೇ ಒಂದೇ ನಿಯಮದಲ್ಲಿ ತರ್ಬೋದು. ಆದರೆ ಒಂದಕ್ಕೊಂದಕ್ಕೆ ವ್ಯತಿರಿಕ್ತವಾಗಿದ್ದಾಗ ಒಟ್ಟಿಗೆ ತರೋದು ಅಗತ್ಯ ಇಲ್ಲ, ಸಪ್ರೇಟ್ ಮಾಡಿದ್ರೆ ಆಯಿತು. ಅದಕ್ಕೇನು ಪ್ರಾಬ್ಲಮ್ ಏನಾಗ್ತಿತ್ತು? ಹಾಗಾದ್ರೆ ಒಬ್ಬ ಮಹಿಳೆಯಾಗಿ 543 ಲೋಕಸಭಾ ಕ್ಷೇತ್ರಗಳೇನಿದೆ ಅವುಗಳನ್ನೇ ಇಟ್ಟುಕೊಂಡು ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯವಾ? ಅಲ್ಲ, ಅದಕ್ಕೆ ಅವ್ರು ರೆಡಿ ಇರಲಿಲ್ಲ. ನಾನು ಹೇಳೋದೇನಂದ್ರೆ ಸೆನ್ಸಸ್ ಅಲ್ಲಿ ಎದುರುಗಡೆ ಇಟ್ಕೊಂಡು ಸೆನ್ಸಸ್ ಅನ್ನು ಮಾಡ್ತಾ ಇದ್ದಾರೆ ಈಗ. ಜನಗಣತಿ ರಿಪೋರ್ಟ್ ಇಟ್ಕೊಂಡು ಮಾಡಿ 6 ತಿಂಗಳು ಲೇಟ್ ಆಗಲಿ. ಅವ್ರಿಗೆ ಅದೆಲ್ಲ ಬೇಕಾಗಿರ್ಲಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಮತ್ತು ಅಸ್ಸಾಂನಲ್ಲಿ ಏನು ಚುನಾವಣೆ ನಡೀತಾ ಇದೆ, ಕೇರಳದಲ್ಲಿ ನಡೀತಾ ಇತ್ತು, ಅಲ್ಲಿ ನಾವು ಮಹಿಳೆಯರ ಫೇವರ್ ಆಗಿದ್ದೀವಿ, ಕಾಂಗ್ರೆಸ್ನವ್ರು ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಿದ್ದಾರೆ ಅನ್ನೋ ಮೆಸೇಜನ್ನು ಕೊಡಬೇಕಾಗಿತ್ತು. ಅದನ್ನು ಅವ್ರ ಕೆಲಸ ಮುಗ್ದಿದೆ. ಅವ್ರ ಇಂಟೆನ್ಷನ್ ಏನಿತ್ತು, ಈಗ ನಾವು ಏನೇ ಹೇಳಿದ್ರು ಪಾರ್ಲಿಮೆಂಟಲ್ಲಿ ನಿಮ್ದು ವಿರೋಧ ಮಾಡಿದ್ರು, ಪಾರ್ಲಿಮೆಂಟಲ್ಲಿ ಇವ್ರಿಗೆ ಭಾಳಷ್ಟು ಜನ BJPಯವರಿಗೆ 23 ಏನು ಅನ್ನೋದು ಗೊತ್ತಿಲ್ಲ, ನಿಯಮದಲ್ಲಿ 2 ವಿಧೇಯಕ ಸಪ್ರೇಟಾಗಿ ಯಾಕೆ ತಂದಿಲ್ಲ ಅನ್ನೋದು ಗೊತ್ತಿಲ್ಲ, ಸಪ್ರೇಟಾಗಿ ಯಾಕೆ ತರಲಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಮೂರ್ಖತನದ ಆರ್ಗ್ಯುಮೆಂಟ್ ಅದು, ಮೂರ್ಖತನದ ಆರ್ಗ್ಯುಮೆಂಟು. ನಮ್ಮ ಲಾ ಮಿನಿಸ್ಟ್ರು ಆ ರೀತಿ ಮಾತಾಡ್ತಾರೆ ಅಂತಂದರೆ ಜೋಶಿ ಅವರು, ನನಗೆ ಅರ್ಥ ಆಗೋದಿಲ್ಲ. ಹೀ ಈಸ್ ಎನ್ ಎಜುಕೇಟೆಡ್, ಹೀ ಈಸ್ ಎನ್ ಅಡ್ವೊಕೇಟ್. ಸಿ ನನಗೆ ಅವರೇ ಒಂದಕ್ಕೆ ಫೇವರ್ ಇದ್ದಾರೆ, ಒಂದಕ್ಕೆ ವಿರೋಧ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೌ ಇಟ್ ಕ್ಯಾನ್ ಬಿ ಡಿಸೈಡೆಡ್? ಒಂದು ವೋಟನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ? ಕರೆಕ್ಟ್. ಇದು ಒಂದು. ಮತ್ತು ನಿಮಗೊಂದು ನಾನು ಹೇಳೋದು ನನ್ನ ಅಭಿಪ್ರಾಯದಲ್ಲಿ, ನಾನು ವೇದ ಉಪನಿಷತ್ತನ್ನು ಒಂದು ಸಾಮಾನ್ಯ ಗ್ರಹಿಸಿದ್ದೀನಿ, ಓದಿ. ನನ್ನ ಹತ್ರ ಪುಸ್ತಕಗಳಿದ್ದಾವೆ, ಕನ್ನಡ ವರ್ಷನ್ ಓದ್ಕೊಂಡಿದ್ದೀನಿ. ಅವರ RSSನ ಚಿಂತನ ಗಂಗಾನೂ ಕೂಡ ಓದ್ಕೊಂಡಿದ್ದೀನಿ ನಾನು. ನನ್ನ ಹತ್ರ ಅಷ್ಟು ಪುಸ್ತಕಗಳಿದ್ದಾವೆ. ನನ್ನ ಹತ್ರ ಒಂದು 100 ಪುಸ್ತಕ ಇರ್ಬೋದು ಅವ್ರಿಗೆ ಸಂಬಂಧಪಟ್ಟಿದ್ದು, 100 ಪುಸ್ತಕಗಳಿರೋದು. ಅವೆಲ್ಲವನ್ನೂ ಇನ್ ಬಿಟ್ವೀನ್ ದಿ ಲೈನ್ಸ್ ಓದ್ತೇನೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಮಹಿಳಾ ಮೀಸಲಾತಿ ಪರ ಅಲ್ವಾ ಅವರು? 1925ನೇ ಇಸವಿ ಅಕ್ಟೋಬರ್ 25ಕ್ಕೆ ವಿಜಯದಶಮಿ ದಿನ RSS ಹುಟ್ಟುತ್ತೆ. ಈಗ 100 ವರ್ಷ ಆಯಿತು, ಮೊನ್ನೆ ಅಕ್ಟೋಬರ್ಗೆ. ಈ 100 ವರ್ಷದಲ್ಲಿ ಅವರೇ ಹೇಳ್ತಾರೆ, ನಮ್ಮ ಹತ್ರ 10 ಕೋಟಿ ಜನ ಇದ್ದಾರೆ, 2 ಲಕ್ಷ ಘಟಕಗಳಿದ್ದಾವೆ, ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಆರ್ಗನೈಸೇಷನ್ ಯಾವುದೂ ಇಲ್ಲ ಅಂತ. ನಾನು ತಮ್ಮ ಮೂಲಕ ಕೇಳ್ತಕ್ಕಂಥದ್ದು, ಯಾವುದಾದ್ರು ಒಂದು ಮೈಕ್ರೋ ಯೂನಿಟಿಗೆ ಒಬ್ಬರು ಲೇಡಿ ನೇಮಕ ಮಾಡಿದಾರಾ ಅಂತ ಕೇಳಿ. RSS ಒಳಗೆ? ಹೌದು. ಅಪ್ ಟು ಸರಸಂಘ ಚಾಲಕ. ಮಹಿಳೆಯರ ಪರ ಅಲ್ವಾ ಇವರು? ಹೌದು, ಮಹಿಳೆಯರ ಪರ ಅಲ್ವಾ? RSSನವರು ಮಹಿಳೆಯರ ಪರ ತಾನೆ. ಭಾರತ ಮಾತೆ, ಸರಸ್ವತಿ, ಲಕ್ಷ್ಮಿ ಎಲ್ಲ ಇದೆ ಅಲ್ವಾ? ನಾನು ಹಿಂದೂ ಧರ್ಮದ ಬಗ್ಗೆ ಪೂರ್ಣ ನಂಬಿಕೆ ಇರುತ್ತೆ. ನಾನು ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳೋನು, ನಾನು ಬೇಕು ಅಂತ ಹೇಳೋನು, ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥವು ನಾವು. ನನಗೆ ಒಂದು ಉತ್ತರ ಹೇಳಬೇಕು, ಅವರು ಮಹಿಳೆಯರ ಪರ ಅಲ್ವಾ ಇವರು? ಒಂದು ಹೆಸರನ್ನು ಯಾವ ಘಟಕಕ್ಕೆ ನೇಮಕ ಮಾಡಿದ್ದಾರೆ, ಅದು ಪ್ರಾಂತೀಯ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಯಾವುದು ಉತ್ತರ ಪ್ರದೇಶ ಆಗ್ಬೋದು, ನಾಗ್ಪುರ ಆಗ್ಬೋದು, ಒಬ್ಬರು ಮಹಿಳೆಯನ್ನು ಈ 100 ವರ್ಷದ ಇತಿಹಾಸದಲ್ಲಿ ಯಾರು ನೇಮಕ ಮಾಡಿದ್ದಾರೆ ಅಂತ ಹೇಳಿ.